ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳಿಗೆ ಬಗ್ಗೆ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ. ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಕಾಂಗ್ರೆಸ್ ಕಸ ಹುಟ್ಟಿದಂಗ ಎಲ್ಲ ದೇಶನ ಹಾಳಾಗಿ ಹೋಗೈತಿ. ಈಗೇನೋ ಮೋದಿಯವ್ರು ಬಂದಿಂದ ಎಲ್ಲ ನಮ್ಮ ದೇಶ ಚಲೋ ಆಗೈತಿ. ಆದ್ರೆ ಇವ್ರು ಏನು 5 ಎಲ್ಲ ಗ್ಯಾರಂಟಿ ಏನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಅವರು ಬರಂಗಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು. ಎಲ್ಲಿಗೆ ತಿರುಗಾಡಿದ್ರು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ, ಸರ್ಕಾರಿ ಬಸ್ನಲ್ಲಿ ಫ್ರೀ, ಮಹಿಳೆಯರಿಗೆ ಮಾತ್ರ. ಈಗ ಅದು ಜನ ಏನು ಮಾಡಿಬಿಟ್ರು, ಗ್ಯಾರಂಟಿ ಅನ್ನೋದು ಅದಕ್ಕೆ ಮೋಸ ಹೋಗಿ ಸರ್ಕಾರ ಕಾಂಗ್ರೆಸ್ ತಂದಾರ. ಅದೇನು ಭಾಳ ದಿವಸ ನಡೆಯಲ್ಲ. ನಮ್ಮ ಮೋದಿ ಅಂತವರು ಬಿದ್ದರೆ ನಮ್ಮ ದೇಶ ಎಲ್ಲ ಉದ್ಧಾರ ಆಕತಿ. ಅವ್ರಿಗೇನು ಯಾವುದೂ ಆಸೆ ಇಲ್ಲ ಮೋದಿಯವರು ಆದಿನಾಥ ಯಾರೂ ಆಸೆ ಅದು ಅವ್ರು ಇಬ್ಬರಿದ್ರೆ ನಮ್ಮ ಜಗತ್ತೇ ಎಲ್ಲ ಉದ್ಧಾರ ಆಗಿಬಿಡ್ತೈತಿ. ಮತ್ತು ಬೇರೆ ಯಾವುದು ಮಾತಾಡೋದೇನು ಅವಶ್ಯ ಇಲ್ಲ. ನಾವು ಹೆಚ್ಚಿನ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೇನು ಅವಶ್ಯ ಇಲ್ಲ. ಆದರೆ ಸರ್ಕಾರ ಹೆಂಗೆ ನಡೀತೈತೆ ಅನ್ನೋದು ನಮಗೆಲ್ಲ ಕಾನ್ಫಿಡೆನ್ಸ್ ಐತಿ. ಹೊಲಿತೈತ್ರಿ ಮೋದಿಗೆ ಬರ್ತೈತ್ರಿ. ಮತ್ತು ಈಗ ಏನು ಎಲ್ಲ ಹಂಗೆ ಒಳಗೆ ಹೇಳ್ತಾರೆ, ನಾಳೆ ವೋಟಿಂಗ್ ಹಾಕುವಾಗ ಇವತ್ತರಂತೆ ಎಲ್ಲರದು ಮೆಜಾರಿಟಿ ಮೋದಿಗೆ ಬರ್ತದೆ, BJPನೇ ಬರಬೇಕು. ಎಲ್ಲೆಲ್ಲ ಚಂಬರ್ನ್ಯಾಗ ಲ್ಯಾಟ್ರಿನ್ದಾಗ ರೊಕ್ಕ ಬಚ್ಚಿಟ್ರು, ಎಲ್ಲ ತೆಗೆದ್ರು ಅವರು ಮೋದಿಯವರು. ಹಾಂ ಮತ್ತೇನೈತಿ ಇನ್ನು ಎಲ್ಲಿ ದುಡ್ಡು ಮಾಡಿಟ್ರು ಎಲ್ಲ ತೆಗೆದು ದೇಶ ನಡೆಸ್ತಾರೆ ಅವರು. ಅಂತೀರಿ ಯಾಕ್ರಿ? ಎಲ್ಲ ದೇಶ ಚಂಬರ್ನ್ಯಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡ ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳಿಗೆ. ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳಿಗೆ. ಹೌದು ಮತ್ತೇನ್ರಿ ಅವ್ರಿಗೇನು ಮರ್ಯಾದೆ ಮಾನ ಐತೆ? ಜೈಲಿಗೆ ಹೋದವ್ರಿಗೆ ಮಾಲಿ ಹಾಕ್ತಾರ್ರಿಪ್ಪ. ಹಾಂ ಸತ್ಯವಂತರಿಗೆ ಕರೆದು ಯಾಕೆ ಅನ್ನೋದಿಲ್ಲ. ಗುಂಡಾ ಮಂದಿಗೆ ಮಾಲಿ ಹಾಕ್ತಾರ, ಅವ್ರಿಗೆ ಏನು ಎಬ್ಬಿಸ್ತಾರೆ. ಗುಂಡಾ ಮಂದಿ ಸರ್ಕಾರಕ್ಕೆ ಬೇಕಂದ್ರೆ ಹಾಕ್ರಿ ಓಟ್, ತಿಂತೀರಿ ನಾಳೆ ನೀವು ಎಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ. ಈಗ ದುಡಿಯೋರಿಗೆ 1,000 ರೂಪಾಯಿ, ಒಂದು 10,000 ಬೇಡ 20,000 ಸಂಬಳ ಇರ್ತೈತೆ ಅವ್ರಿಗೆ. ಅವ್ರ ಸಂಬಳ ಹೆಚ್ಚಿಗೆ ಆಗಲ್ಲ. ಅವ್ರಿಗೆ ಮನೆತನ ಸಾಲಿ ನೋಡಬೇಕು, ಮಕ್ಕಳು ಸ್ಕೂಲ್ ಮನೆತನ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಮತ್ತು ಇಷ್ಟೆಲ್ಲ ಏರಿಸಿಬಿಟ್ರೆ ಹೆಂಗೆ ತಿನ್ಬೇಕು ಅವರು? ಏನು ತಿನ್ಬೇಕು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹಾಂ ಅವ್ರಿಗೆ ಈಗ ದುಡ್ಡು ಮಾಡೋದಿಟ್ಟು ಬಂದು ನೀವು ಈಗ ಎಲ್ಲಿ ಅದಿರಲ್ಲ ಇಂಥಲ್ಲೆಲ್ಲ ಬಂದು ಇಳಿಸ್ರಿ, ಅವ್ರನ್ನ ವಸ್ತಿ ಉಳಿಸ್ರಿ. ಮೊದಲು ಸಿದ್ದರಾಮಯ್ಯನ, DK ಶಿವಕುಮಾರ್ ರಾಜಕೀಯ ಮಂದಿನ ಇಲ್ಲಿ ನಿಂದಿರ್ಸ್ರಿ, ಸ್ಲಮ್ ಏರಿಯಾದಾಗ ಕುಂದಿರ್ಸ್ರಿ ಅವ್ರನ್ನ. ನೋಡೋಣ ಅವ್ರು ಹೆಂಗೆ ಬದುಕ್ತಾರೆ ಗೊತ್ತಾಕತಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎಲ್ಲ ಮ್ಯಾಲೆ ಕುಂತು ಮಾತಾಡ್ರಿ, ಎಲ್ಲರಿಗೆ ಮಾತಾಡ್ತಾರೆ. ಏರೋಪ್ಲೇನ್ ಮ್ಯಾಲೆ ಆಕಾಶದಾಗ ಈ ಓಟ್ ಹಾಕಿದವ್ರಿಂದನ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರೋ, ಹಂಗೆ ಏನು ಅಡ್ಡಾಡ್ತಾರೆ ಅವರು? ಯಾಕ್ರಿ ಕೊಳಚೆ ಪ್ರದೇಶದಾಗ ಅವ್ರು ಮನಿ ಮಾಡನ್ರಿ. ಅಷ್ಟು ಸತ್ಯವಂತ ರಾಜಕೀಯ ಆಳಿದ್ರೆ ಅಂತಲ್ಲಿ ಮನಿ ಮಾಡಿ ಇರನ್ ಅವ್ರಿಗೆ ಮಜಾ ಆಯ ಸಾಮೂಹಿಕದಾಗ ಇರನ್ ಅಂದ್ರೆ. ರಾಹುಲ್ ಗಾಂಧಿ ಅವರು ಅವ ಹೆಂಗಸರು ಸೀರೆ ಹಿಡ್ಕೊಂಡು ಹೋಗವ ರಾಹುಲ್ ಗಾಂಧಿ. ಅವನೇನು ಹೇಳ್ತೀರಿ? ಅವ್ರ ಫ್ಯಾಮ್ಲಿನ ಅಂಥವ್ರು ಅದಾರ. ಅವರ ಎಲ್ಲ ಮೊದಲು ಇದೆಲ್ಲ ನಮ್ಮ ಗುಂಡಾ ಸರ್ಕಾರ ಮಾಡಿದವ್ರ, ನೆಹರು ಫ್ಯಾಮ್ಲಿದನ ಎಲ್ಲ ಇದು. ಅದು ಅವ್ರು ಬೇರೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಕಸ ಹೆಂಗೆ ಬೆಳೆಸಿದ್ರೆ ಹಂಗೆ ಅವರ ಬೆಳೆಸಿದಲ್ಲೇ ಇದಾತು. ಇತ್ತಿತ್ಲಾಗ ಮೋದಿಯವರು BJP ಸರ್ಕಾರ ಬಂದಿಂದ ಚಲೋ ಆಗೈತಿ. ರೋಡು ಗಟ್ರ ನಮ್ಮ ಗಾಡಿ ಸಹಿತ ರಿಪೇರಿ ಹಾಕಿದ್ದು ಈಗೆಲ್ಲ ಐತಿ. ಎಲ್ಲ ಮೋದಿಯವರು ಮಾಡಿಂದ ನಮ್ದು ಒಳ್ಳೇದಾಗೈತಿ. ಏನಾಗೋದಿಲ್ಲ, ಅವನು ಸ್ಟಾರ್ ಐತಿ, ಅವನು ಮೋದಿ ಸ್ಟಾರ್ ಐತಿ. ಯಾರು ಏನೂ ಆಗೋದಿಲ್ಲ, ಏನಾಗೋದಿಲ್ಲ. ನಮ್ಮ ದೇಶ ಎಲ್ಲ ಕಣ್ಣು ನೋಡ್ತೈತಿ. ಮೊದಲು ಮೊಬೈಲ್ ಇದ್ದಿದ್ದಿಲ್ಲ, ಪ್ರಚಾರ ಮಾಧ್ಯಮ ಇದ್ದಿದ್ದಿಲ್ಲ, TV ಇದ್ದಿದ್ದಿಲ್ಲ, ಜನರು ಹುಚ್ಚರಾಗಿದ್ರು. ಕಾಂಗ್ರೆಸ್ ತಂದ್ರು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಈಗ ಎಲ್ಲ ಸಣ್ಣ ಮಕ್ಕಳಿಗೆ ಮೊದಲು ಮಾಡಿ ಎಲ್ಲ ಗೊತ್ತಾಕೈತಿ. ಎಲ್ಲ ಏನು ಮಾಡ್ಬೇಕು ಎಲ್ಲ ಮಾಡ್ತಾರೆ. 75 ವರ್ಷದ್ದು ಕಾಂಗ್ರೆಸ್ ಬೇರು ಇನ್ನೂ ಅಲ್ಲೆಲ್ಲೆಲ್ಲ ಉಳ್ಕೊಂಡವು. ಅವು ಎಲ್ಲ ಕಿತ್ತು ತೆಗೆದ್ರಂದ್ರೆ ಕಾಂಗ್ರೆಸ್ ಧ್ವಂಸ ಆಗಿ ಹೋಗತ್ತೆ, ಏನು ಉಳಿಯೋದಿಲ್ಲ. ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.